ರಷ್ಯಾ ಸೌದಿ ಅರೇಬಿಯಾಗಿಂತ ನಮ್ಮ ಬಳಿ ಹೆಚ್ಚು ತೈಲ ಇದೆ. ತೈಲ ಟ್ಯಾಂಕರ್ಗಳು ಇಲ್ಲಿ ಬಂದು ತೈಲ ತುಂಬುತ್ತವೆ. ಹಾಗಾಗಿ ನಾವು ಹಾರ್ಮುಜ್ ಜಲಸಂಧಿಯನ್ನೇ ಅವಲಂಬಿಸಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಇಡೀ ವಿಶ್ವವೇ ಆತಂಕಕ್ಕೀಡಾಗಿದೆ. ಮತ್ತೆ ಯುದ್ಧ ಆರಂಭ ಆದರೆ ತೈಲ ಅಭಾವ ಸೃಷ್ಟಿಯಾಗುತ್ತೆ ಅಂತ ಹೇಳಿ. ಆದರೆ ಈಗ ಟ್ರಂಪ್ ಅವರು ಹೇಳ್ತಿದ್ದಾರೆ, ನಮಗೇನು ತೈಲಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಎದುರಾಗೋದಿಲ್ಲ. ಹಾರ್ಮುಜ್ ಮೇಲೆ ನಾವು ಡಿಪೆಂಡ್ ಆಗಿಲ್ಲ. ರಷ್ಯಾ ಮತ್ತು ಸೌದಿಗಿಂತ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇ ಹೆಚ್ಚು ತೈಲ ಇದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡಿದ್ದಾರೆ. ಸಂಧಾನ ಮಾತುಕತೆ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಯುದ್ಧ ರಣಭೀಕರ ತಿರುವನ್ನ ಪಡೆದುಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಹಾರ್ಮುಜ್ ನಿಯಂತ್ರಣಕ್ಕೆ ಅಮೆರಿಕ ಸಂಪೂರ್ಣವಾಗಿ ಸಜ್ಜಾಗಿದೆ. ಹಾರ್ಮುಜ್ ಹಿಡಿತಕ್ಕೆ ಅಮೆರಿಕ ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದೆ. ಅದಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಹಾರ್ಮುಜ್ ಮೇಲೆ ದಿಗ್ಬಂಧನ ಹಾಕಲು ಟೈಮ್ ಫಿಕ್ಸ್. ಅಮೆರಿಕ ಕಾಲಮಾನ ಪ್ರಕಾರ ಬೆಳಿಗ್ಗೆ 10 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಭಾರತೀಯ ಕಾಲಮಾನ ಇವತ್ತು ಸಂಜೆ 7:30ಕ್ಕೆ. ಇನ್ನು ಹಾರ್ಮುಜ್ನತ್ತ ಅಮೆರಿಕ ಯುದ್ಧ ನೌಕೆಗಳು ಕೂಡ ಲಗ್ಗೆ ಇಟ್ಟಿವೆ. ಈ ನಡುವೆ ಇರಾನ್ಗೆ ಸಂಪೂರ್ಣ ಬೆಂಬಲವನ್ನ ಚೀನಾ ಘೋಷಣೆ ಮಾಡಿದೆ. ಹಾರ್ಮುಜ್ ಹಿಡಿತಕ್ಕೆ ಅಮೆರಿಕ ಮುಂದಾಗಿದೆಯಲ್ಲ, ಅದಕ್ಕೆ ತಿರುಗೇಟನ್ನ ಕೊಟ್ಟಿದೆ ಚೀನಾ. ವಿಶ್ವದಲ್ಲಿ ಶಾಂತಿ ಮತ್ತು ಸ್ಥಿರತೆಗಾಗಿ ನಾವು ಬದ್ಧರಾಗಿದ್ದೇವೆ. ಮಧ್ಯಪ್ರಾಚ್ಯದ ಪರಿಸ್ಥಿತಿಯನ್ನ ಗಮನಿಸುತ್ತಿದ್ದೇವೆ. ನಮ್ಮ ಹಡಗುಗಳು ಹಾರ್ಮುಜ್ ಮೂಲಕ ಸಂಚರಿಸುತ್ತವೆ. ಇರಾನ್ ಜೊತೆ ವ್ಯಾಪಾರ ಇಂಧನ ಒಪ್ಪಂದವನ್ನ ಹೊಂದಿದ್ದೇವೆ. ಇರಾನ್ ಜೊತೆಗಿನ ಒಪ್ಪಂದವನ್ನ ನಾವು ಗೌರವಿಸ್ತೇವೆ. ನಮ್ಮ ವ್ಯವಹಾರದಲ್ಲಿ ಇತರರು ಹಸ್ತಕ್ಷೇಪ ಮಾಡಬಾರದು ಅಂತ ಹೇಳುವ ಮೂಲಕ ಸಂಪೂರ್ಣವಾಗಿ ಇದೀಗ ಇರಾನ್ಗೆ ಚೀನಾ ತನ್ನ ಬೆಂಬಲವನ್ನ ಘೋಷಣೆ ಮಾಡಿದೆ. ಇನ್ನು ಚೀನಾಗೆ ಹಾರ್ಮುಜ್ ಜಲಸಂಧಿ ತೆರೆಯುವ ಧೈರ್ಯವಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಹೇಳಿಕೆಗೆ ಚೀನಾ ಕೆರಳಿ ಕೆಂಡವಾಗಿದೆ. ಯುದ್ಧಕ್ಕಿಂತಲೂ ಮುನ್ನ ಹಾರ್ಮುಜ್ ಜಲಸಂಧಿ ಓಪನ್. ಯುದ್ಧ ಆರಂಭಿಸಿ ವಿಶ್ವಕ್ಕೆ ಹಾರ್ಮುಜ್ ಅನ್ನ ಬಂದ್ ಮಾಡಿದ್ದೀರಿ. ಇಡೀ ಜಗತ್ತಿಗೆ ಅಮೆರಿಕವೇ ತೈಲದ ಆತಂಕವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿ ಅಮೆರಿಕದ ವಿರುದ್ಧ ಚೀನಾ ವಾಗ್ದಾಳಿಯನ್ನ ನಡೆಸಿದೆ. ಗಲ್ಫ್ ಯುದ್ಧ, ಟ್ರಂಪ್ ವರ್ಸಸ್ ಚೀನಾ ನಡುವೆ ವಾಗ್ಯುದ್ಧ. ಚೀನಾವನ್ನ ಕೆಣಕಿದ ಟ್ರಂಪ್ ವಿರುದ್ಧ ಇದೀಗ ಡ್ರ್ಯಾಗನ್ ರಾಷ್ಟ್ರ ಕೂಡ ಸಿಡಿದೆದ್ದಿದೆ. ಇರಾನ್ಗೆ ಶಸ್ತ್ರಾಸ್ತ್ರ ಪೂರೈಸದಂತೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ಎಚ್ಚರಿಕೆಯ ಬೆನ್ನಲ್ಲೇ ಇದೀಗ ಇರಾನ್ ಅನ್ನ ಬೆಂಬಲಿಸಿ ಚೀನಾ ಟ್ವೀಟ್ ಮಾಡಿದೆ. ಘನಘೋರ ತಿರುವನ್ನ ಪಡೆದುಕೊಳ್ಳುತ್ತಾ ಹಾಗಿದ್ರೆ ಗಲ್ಫ್ ಯುದ್ಧ ಅನ್ನೋ ಪ್ರಶ್ನೆ ಎದುರಾಗಿದೆ. ಚೀನಾ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸುದ್ದಿಗಳು ಹರಿದಾಡಿದ ಬೆನ್ನಲ್ಲೇ ಟ್ರಂಪ್ ಅವರು ಚೀನಾಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ಆ ರೀತಿ ಏನಾದರೂ ಚೀನಾ ಮಾಡಿದ್ರೆ ಅದರ ಪರಿಣಾಮವನ್ನ ಚೀನಾ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಈ ಹೇಳಿಕೆಯ ಬೆನ್ನಲ್ಲೇ ಇದೀಗ ನಮ್ಮ ಸಂಪೂರ್ಣ ಬೆಂಬಲ ಇರಾನ್ಗೆ ಇದೆ ಅಂತ ಚೀನಾ ಕೂಡ ಹೇಳಿಕೊಂಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಗಮನಿಸ್ತಾ ಇದ್ದೀವಿ ಈ ಒಂದು ಮಾತುಕತೆ ವಿಫಲ ಆದ ಬೆನ್ನಲ್ಲೇ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಇದೀಗ ಚೀನಾ ಕೂಡ ಎಂಟ್ರಿಯನ್ನ ಕೊಟ್ಟಿದೆ, ಇರಾನ್ಗೆ ಸಂಪೂರ್ಣ ಬೆಂಬಲವನ್ನ ಘೋಷಿಸಿದೆ. ಹಾಗಿದ್ರೆ ಈ ಗಲ್ಫ್ ಯುದ್ಧ ಇದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ಮತ್ತೊಂದು ಹಂತಕ್ಕೆ ಹೋಗುತ್ತಾ ಹೇಗೆ ಅಂತ? ಮಧುಶ್ರೀ, ಇರಾನ್ ಹಾಗೂ ಅಮೆರಿಕ ನಡುವೆ ನಡೀಬೇಕಾಗಿದ್ದಂಥ ಸಂಧಾನ ಒಮ್ಮತ ಆಗಿಲ್ಲ. ಅಂದರೆ ಇರಾನ್ ಹಾಗೂ ಅಮೆರಿಕದ ನಡುವೆ ಏನು ಅನೇಕ ಷರತ್ತುಗಳಿದ್ವು, ಆ ಷರತ್ತುಗಳನ್ನು ಒಪ್ಕೊಳ್ಳಿಕ್ಕೆ ಎರಡೂ ದೇಶಗಳು ಕೂಡ ತಯಾರಿರಲಿಲ್ಲ. ಹಾಗಾಗಿ ಇಸ್ಲಾಮಾಬಾದ್ನಲ್ಲಿ ನಡೀತಿದ್ದಂತಹ ಮಾತುಕತೆ ಅಪೂರ್ಣವಾಗಿದೆ, ಜೊತೆಗೆ ಒಪ್ಪಂದಕ್ಕೆ ಬರ್ದನೆ ಮುಕ್ತಾಯ ಆಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಈಗ ಅಮೆರಿಕ ಇರಾನ್ ಮೇಲೆ ಈಗ ಕೆಂಡ ಕಾರ್ತಿದೆ. ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ಇಲ್ಲ ಅಂತಂದರೆ ನಾವೇ ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನವನ್ನು ಹಾಕ್ತೀವಿ ಅನ್ನುವಂತಹ ಟೈಮ್ ಲೈನ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಇವತ್ತು ಸಂಜೆ ಭಾರತೀಯ ಕಾಲಮಾನದ ಪ್ರಕಾರ 7:30 ಒಳಗೆ ಸಂಪೂರ್ಣ ಜಲಸಂಧಿಯನ್ನ ಇರಾನ್ ತನ್ನ ನಿಯಂತ್ರಣದಿಂದ ಕೈ ಬಿಡಬೇಕು. ಅಂದ್ರೆ ಹಡಗುಗಳ ಸಂಚಾರ ಆಗಬೇಕು, ಇಲ್ಲ ಅಂತಂದ್ರೆ ಅಮೆರಿಕ ಸಂಪೂರ್ಣವಾಗಿ ನಾಕಾಬಂದಿಯನ್ನ ಹಾಕಿ ದಿಗ್ಬಂಧನ ಹೇರಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಜೊತೆಗೆ ಅಮೆರಿಕದ ನೌಕಾಪಡೆಯ ಹಡಗುಗಳು ಕೂಡ ಈಗ ಹರ್ಮುಜ್ ಜಲಸಂಧಿಯತ್ತ ಸಾಕ್ತಿವೆ, ಯುದ್ಧ ನೌಕೆಗಳು ಸಾಕ್ತಿವೆ ಅನ್ನುವಂತಹ ಮಾಹಿತಿ ಇದೆ. ಈಗ ಇರಾನ್ ಕೂಡ ಇದನ್ನ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ.
ಜೊತೆಗೆ ಅಮೆರಿಕದ ಯುದ್ಧ ನೌಕೆಗಳೇನಾದರೂ ಹರ್ಮುಜ್ ಜಲಸಂಧಿ ಅಥವಾ ಪರ್ಷಿಯನ್ ಸೀಗೆ ಏನಾದರೂ ಬಂದಿದ್ದೆ ಆದಲ್ಲಿ ನಮ್ಮ 10 ಲಕ್ಷ ಸೈನಿಕರು ಆ ಯುದ್ಧ ನೌಕೆಗಳಿಗಾಗಿ ಕಾಯ್ತಾ ಇದ್ದೇವೆ, ಎಲ್ಲ ಯುದ್ಧ ನೌಕೆಗಳನ್ನು ಕೂಡ ನಾವು ಸಂಪೂರ್ಣ ಧ್ವಂಸ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈಗ ಇರಾನ್ ಕೊಟ್ಟಿದೆ. ಇದರ ಮಧ್ಯೆ ಇರಾನ್ಗೆ ಸಂಪೂರ್ಣವಾಗಿ ಚೀನಾ ಮತ್ತೆ ರಷ್ಯಾ ಸಹಕಾರ ಕೊಡ್ತಿದೆ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಈ ಒಂದು ಗುಪ್ತಚರ ಇಲಾಖೆಯ ಮಾಹಿತಿ ಆಧರಿಸಿ ಡೊನಾಲ್ಡ್ ಟ್ರಂಪ್ ಅವರು ಇಸ್ಲಾಮಾಬಾದ್ನಲ್ಲಿ ಏನು ಮಾತುಕತೆ ನಡೀತಾ ಇತ್ತು ಅಂತಹ ಸಂದರ್ಭದಲ್ಲೇ ಚೀನಾದ ವಿರುದ್ಧ ಕೆಂಡ ಕಾರಿದ್ರು. ಚೀನಾ ಪರೋಕ್ಷವಾಗಿ ಇರಾನ್ಗೆ 3ನೇ ರಾಷ್ಟ್ರದ ಮೂಲಕ ಯುದ್ಧ ಶಸ್ತ್ರಾಸ್ತ್ರಗಳನ್ನ ಕೊಡ್ತಾ ಇದೆ, ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಇರಾನ್ಗೆ ರವಾನಿಸ್ತಾ ಇದೆ. ಇದನ್ನು ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ ಮತ್ತೆ ಚೀನಾಗೆ ಇದೊಂದು ಎಚ್ಚರಿಕೆ ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದಾದ ಬಳಿಕ ಈಗ ಹರ್ಮುಜ್ ಜಲಸಂಧಿಯನ್ನು ದಿಗ್ಬಂಧನ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಟ್ರಂಪ್ ಕೊಟ್ಟ ಬಳಿಕ ಚೀನಾ ಕೂಡ ಈಗ ಕೆರಳಿ ಕೆಂಡ ಆಗಿರುವಂತದ್ದು. ಯಾಕಂತಂದ್ರೆ ಇರಾನ್ ಮತ್ತೆ ಚೀನಾ ಸಂಬಂಧ ಚೆನ್ನಾಗಿದೆ. ಇರಾನ್ ಯುದ್ಧ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಚೀನಾ ಹಡಗುಗಳು ಯಾವುದೇ ಅಡೆತಡೆ ಇಲ್ಲದೆ ಹರ್ಮುಜ್ ಜಲಸಂಧಿಯ ಮೂಲಕ ಸಾಕ್ತಾ ಇದ್ವು. ಇಂತಹ ಸಂದರ್ಭದಲ್ಲಿ ಈಗ ಅಮೆರಿಕ ಒಂದು ವೇಳೆ ಹರ್ಮುಜ್ ಜಲಸಂಧಿಯನ್ನ ದಿಗ್ಬಂಧನ ಹಾಕಿದ್ದೆ ಆದಲ್ಲಿ ಅಥವಾ ವಶಪಡಿಸಿಕೊಂಡೇ ಆದಲ್ಲಿ ಚೀನಾ ಹಡಗುಗಳ ಸಂಚಾರಕ್ಕೆ ಕೂಡ ವ್ಯತ್ಯಯ ಆಗಲಿದೆ. ಹೀಗಾಗಿ ಚೀನಾ ಈಗ ಎಂಟ್ರಿ ಕೊಡ್ತಾ ಇದೆ, ಅಮೆರಿಕಕ್ಕೂ ಕೂಡ ಧಮಕಿಯನ್ನು ಹಾಕ್ತಾ ಇದೆ. ಯಾವುದೇ ಕಾರಣಕ್ಕೂ ಹರ್ಮುಜ್ ಜಲಸಂಧಿ ಹತ್ತ ನೀವು ಬರಬಾರದು, ಮತ್ತೆ ನಮ್ಮ ಹಡಗುಗಳಿಗೂ ಕೂಡ ನೀವು ತೊಂದರೆಯನ್ನ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡೋದಾಗ್ಲಿ ಇನ್ನಿತರ ಏರ್ ಡಿಫೆನ್ಸ್ ಸಿಸ್ಟಮ್ನ ಪೂರೈಕೆ ಮಾಡೋದಾಗ್ಲಿ ಇದು ನಡಿಬಾರದು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಆದರೆ ಇವತ್ತು ಸಂಜೆ 7ವರೆಗೆ ಏನಾಗುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೇಳಿಸಿದೆ. ಒಂದು ಕಡೆ ಅಮೆರಿಕದ ಯುದ್ಧ ನೌಕೆಗಳೇನಾದರೂ ಹರ್ಮುಜ್ ಜಲಸಂಧಿ ಹತ್ತ ಹೋಗಿದ್ದೇ ಆದಲ್ಲಿ ಮತ್ತೆ ಅದು ಕದನ ವಿರಾಮ ಉಲ್ಲಂಘನೆ ಆದಂತಹ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಇದನ್ನ ಇರಾನ್ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯುದ್ಧ ನೌಕೆಗಳು ಅಮೆರಿಕದ ಯುದ್ಧ ನೌಕೆಗಳು ಹರ್ಮುಜ್ ಜಲಸಂಧಿ ಹತ್ರ ಏನಾದರೂ ಬಂದಿದ್ದೇ ಆದಲ್ಲಿ ಅದನ್ನು ನಾವು ಕದನ ವಿರಾಮ ಉಲ್ಲಂಘನೆ ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆಯನ್ನು ಮಾಡಬೇಕಾಗುತ್ತೆ, ನಾವು ದಾಳಿಯನ್ನ ಮಾಡಬೇಕಾಗುತ್ತೆ ಯುದ್ಧ ನೌಕೆಗಳ ಮೇಲೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದ್ ವೇಳೆ ಅಮೆರಿಕದ ಯುದ್ಧ ನೌಕೆಗಳು ಹರ್ಮುಜ್ ಜಲಸಂಧಿ ಹತ್ತ ಬಂದಿದ್ದೇ ಆದಲ್ಲಿ ಅದು ಕದನ ವಿರಾಮ ಉಲ್ಲಂಘನೆ ಆಗುತ್ತೆ, ಮತ್ತೊಮ್ಮೆ ಯುದ್ಧ ಶುರು ಆಗುವಂತ ಆತಂಕ ಈಗ ಮೂಡಿರುವಂತಹದ್ದು. ಈಗ ಇರಾನ್ನ ಹಿಡಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಹಡಗುಗಳಾದ್ರೂ ಬರ್ತಾ ಇದ್ವು. ಈಗ ಅಮೆರಿಕ ಒಂದ್ ವೇಳೆ ಏನಾದ್ರು ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿದ್ರೆ ಯಾವ ಹಡಗುಗಳು ಕೂಡ ಬರೋಲ್ಲ. ನಿನ್ನೆ ಹೊರಟಿದ್ದಂತ ಒಂದಷ್ಟು ಹಡಗುಗಳು ಅವು ಅಮೆರಿಕ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟ ತಕ್ಷಣವೇ ಅವು ಹರ್ಮುಜ್ ಜಲಸಂಧಿಯಿಂದ ವಾಪಸ್ ಹೋಗಿರುವಂತಹದ್ದು. ಅಂದ್ರೆ ಯಾವುದೇ ಹಡಗುಗಳ ಸಂಚಾರ ಈಗ ಹರ್ಮುಜ್ ಜಲಸಂಧಿಯಲ್ಲಿ ಆಗ್ತಾ ಇಲ್ಲ. ಸಾಕಷ್ಟು ಹಡಗುಗಳು ಈಗ ಸಿಗಾಕೊಂಡಿರುವಂತಹದ್ದು. ಇದೇ ರೀತಿಯಾಗಿ ಮುಂದುವರಿದಲ್ಲಿ ಒಂದ್ ಕಡೆ ತೈಲ ಅಭಾವ, ಗ್ಯಾಸ್ ಅಭಾವದ ಜೊತೆಗೆ ಯುದ್ಧದ ಕಾರ್ಮೋಡ ಮತ್ತೊಮ್ಮೆ ಕವಿದಿರುವಂತಹದ್ದು. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.